ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೆಯೂಟ ಬೇಕು ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಅದು ಈಗ ಕೋರ್ಟ್ನಲ್ಲಿ ಅದರ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಅವರ ಮನೆಯೂಟದ ಅರ್ಜಿ ಕೂಡ ವಜಾ ಆಗಿದೆ. ಹೀಗೆಲ್ಲ ಇರುವಾಗ ದರ್ಶನ್ನ ಸೊರಗಿ ಹೋಗಿದ್ದಾರೆ. ಅವರ ವೆಯ್ಟ್ ಕೂಡ ಲಾಸ್ ಆಗಿದೆ. ಹೀಗಿದ್ರೂ ಕೂಡ ದರ್ಶನ್ ಮಾತ್ರ ನೋ ಟೆನ್ಷನ್. ಜೈಲಲ್ಲಿ ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಪೂರೈಕೆ ಆಗ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ ದರ್ಶನ್ಗೆ ಆಗದೆ ಪ್ರತ್ಯೇಕ ಊಟ? ಜೈಲೂಟ ಹೊರತುಪಡಿಸಿ ಅಡುಗೆ ಮನೆಯಲ್ಲಿ ದರ್ಶನ್ಗೆ ತಯಾರಾಗ್ತಾ ಇದೆ ಪ್ರತ್ಯೇಕ ಊಟ. ಪ್ರತಿದಿನ ದರ್ಶನ್ಗೆ ವಿಶೇಷ ಆಹಾರ ಸರಬರಾಜಾಗ್ತಾ ಇದೆ. ದರ್ಶನ್ಗೆ ಬರ್ತಾ ಇದೆ 3-4 ಕಡೆಯಿಂದ ಊಟ. ಎಲ್ಲಿಂದ ಹಾಗಾದ್ರೆ? ಜೈಲಲ್ಲಿ ಕಾಟೇರನಿಗೆ ಊಟ ಕೊಡೋಕೆ ಪೈಪೋಟಿ ಅಂತೆ. ನಾನು ಕೊಡ್ತೀನಿ ಅಂತ. ದರ್ಶನ್ಗೆ ಊಟ ಕೊಡಲು ನಾ ಮುಂದು ತಾ ಮುಂದು ಅಂತೇಳಿ ರೌಡಿ ಶೀಟರ್ಗಳ ಮಧ್ಯೆನೇ ಈ ಪೈಪೋಟಿ ಇದೆಯಂತೆ. ನೋಡಿ, ಊಟ ಕೊಡೋಕೆ ವಿಲ್ಸನ್ ಗಾರ್ಡನ್ ನಾಗ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಇನ್ನುಳಿದಂಥ ಕೆಲ ರೌಡಿ ಶೀಟರ್ಗಳು ನಾನು ಕೊಡ್ತೀನಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಅದೇ ಊಟ ಈಗ ದರ್ಶನ್ಗೆ ಸರಬರಾಜಾಗ್ತಾ ಇದೆ. ಸೈಕಲ್ ರವಿ ಹುಡುಗರಿಂದಲೂ ಕೂಡ ಭೋಜನದ ವ್ಯವಸ್ಥೆ ದರ್ಶನ್ಗೆ ಆಗ್ತಾ ಇದೆ. ಅಂದರೆ ದರ್ಶನ್ಗೆ ಜೈಲೂಟ ಅಲ್ಲ, ಪ್ರತ್ಯೇಕವಾಗಿ ಊಟ ಬರ್ತಾ ಇದೆ. ಕೆಲ ರೌಡಿ ಶೀಟರ್ಗಳು ಊಟ ಕೊಡ್ತಿದ್ದಾರೆ ಅನ್ನುವ ಆರೋಪ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ಹಾಗಾದ್ರೆ ಊಟ ಮಾಡ್ತಾ ಇಲ್ವಾ? ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಬರ್ತಾ ಇದೆಯಾ? ಏನಿದು ಅಂತ? ರಂಜಿತ್, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಏನು ಒಳಗಡೆ ಆ ಒಂದು ವಿಶೇಷ ಬ್ಯಾರಕ್ನ ಕೊಠಡಿಯಲ್ಲಿ ಇದ್ದಾರೆ. ಆದರೆ ಬಹುತೇಕರ ಹೇಳ್ತಾ ಇರುವಂಥದ್ದು ಏನು, ಆ ಒಂದು ಕೊಠಡಿಯ ಬಳಿ ಬೇರೆ ಯಾರಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸೋದಿಲ್ಲ, ಅವರೊಬ್ಬರೇ ಅಲ್ಲಿ ಇದ್ದಾರೆ ಅನ್ನೋದು. ಆದರೆ ಒಂದಷ್ಟು ಮೂಲಗಳ ಸ್ಪಷ್ಟವಾದ ಮಾಹಿತಿ ಏನಂತ ಹೇಳಿದ್ರೆ, ದರ್ಶನ್ಗೆ ಪ್ರತಿದಿನವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಅಲ್ಲಿ ಒಳಗಡೆ ಇರುವಂಥ ಅಧಿಕಾರಿಗಳನ್ನಿರುವಂಥದ್ದು, ಜೊತೆಗೆ ಸಿಬ್ಬಂದಿಗಳನ್ನು ಕೈಯಲ್ಲೇನು ಹಿಡ್ಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಒಂದಿಬ್ಬರು ರೌಡಿ ಶೀಟರ್ಗಳು. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿಯ ಪ್ರತ್ಯೇಕ 2 ತಂಡಗಳು ಒಳಗಡೆ ಇದೆ. ಈ 2 ತಂಡಗಳಿಂದ ಈಗ ದರ್ಶನ್ಗೆ ಮನೆ ಊಟ ಕೊಡೋದಿಲ್ಲ ಅಂತ ಒಂದ್ ಕಡೆ ಕೊಡಬಾರ್ದು ಅಂತೇಳಿ ಏನು ಆದೇಶ ಆಗಿದೆ. ಆದರೆ ಮನೆ ಊಟ ಇಲ್ಲದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೆಯೂಟ ಬೇಕು ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಅದು ಈಗ ಕೋರ್ಟ್ನಲ್ಲಿ ಅದರ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಅವರ ಮನೆಯೂಟದ ಅರ್ಜಿ ಕೂಡ ವಜಾ ಆಗಿದೆ. ಹೀಗೆಲ್ಲ ಇರುವಾಗ ದರ್ಶನ್ನ ಸೊರಗಿ ಹೋಗಿದ್ದಾರೆ. ಅವರ ವೆಯ್ಟ್ ಕೂಡ ಲಾಸ್ ಆಗಿದೆ. ಹೀಗಿದ್ರೂ ಕೂಡ ದರ್ಶನ್ ಮಾತ್ರ ನೋ ಟೆನ್ಷನ್. ಜೈಲಲ್ಲಿ ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಪೂರೈಕೆ ಆಗ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ ದರ್ಶನ್ಗೆ ಆಗದೆ ಪ್ರತ್ಯೇಕ ಊಟ? ಜೈಲೂಟ ಹೊರತುಪಡಿಸಿ ಅಡುಗೆ ಮನೆಯಲ್ಲಿ ದರ್ಶನ್ಗೆ ತಯಾರಾಗ್ತಾ ಇದೆ ಪ್ರತ್ಯೇಕ ಊಟ. ಪ್ರತಿದಿನ ದರ್ಶನ್ಗೆ ವಿಶೇಷ ಆಹಾರ ಸರಬರಾಜಾಗ್ತಾ ಇದೆ. ದರ್ಶನ್ಗೆ ಬರ್ತಾ ಇದೆ 3-4 ಕಡೆಯಿಂದ ಊಟ. ಎಲ್ಲಿಂದ ಹಾಗಾದ್ರೆ? ಜೈಲಲ್ಲಿ ಕಾಟೇರನಿಗೆ ಊಟ ಕೊಡೋಕೆ ಪೈಪೋಟಿ ಅಂತೆ. ನಾನು ಕೊಡ್ತೀನಿ ಅಂತ. ದರ್ಶನ್ಗೆ ಊಟ ಕೊಡಲು ನಾ ಮುಂದು ತಾ ಮುಂದು ಅಂತೇಳಿ ರೌಡಿ ಶೀಟರ್ಗಳ ಮಧ್ಯೆನೇ ಈ ಪೈಪೋಟಿ ಇದೆಯಂತೆ. ನೋಡಿ, ಊಟ ಕೊಡೋಕೆ ವಿಲ್ಸನ್ ಗಾರ್ಡನ್ ನಾಗ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಇನ್ನುಳಿದಂಥ ಕೆಲ ರೌಡಿ ಶೀಟರ್ಗಳು ನಾನು ಕೊಡ್ತೀನಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಅದೇ ಊಟ ಈಗ ದರ್ಶನ್ಗೆ ಸರಬರಾಜಾಗ್ತಾ ಇದೆ. ಸೈಕಲ್ ರವಿ ಹುಡುಗರಿಂದಲೂ ಕೂಡ ಭೋಜನದ ವ್ಯವಸ್ಥೆ ದರ್ಶನ್ಗೆ ಆಗ್ತಾ ಇದೆ. ಅಂದರೆ ದರ್ಶನ್ಗೆ ಜೈಲೂಟ ಅಲ್ಲ, ಪ್ರತ್ಯೇಕವಾಗಿ ಊಟ ಬರ್ತಾ ಇದೆ. ಕೆಲ ರೌಡಿ ಶೀಟರ್ಗಳು ಊಟ ಕೊಡ್ತಿದ್ದಾರೆ ಅನ್ನುವ ಆರೋಪ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ಹಾಗಾದ್ರೆ ಊಟ ಮಾಡ್ತಾ ಇಲ್ವಾ? ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಬರ್ತಾ ಇದೆಯಾ? ಏನಿದು ಅಂತ? ರಂಜಿತ್, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಏನು ಒಳಗಡೆ ಆ ಒಂದು ವಿಶೇಷ ಬ್ಯಾರಕ್ನ ಕೊಠಡಿಯಲ್ಲಿ ಇದ್ದಾರೆ. ಆದರೆ ಬಹುತೇಕರ ಹೇಳ್ತಾ ಇರುವಂಥದ್ದು ಏನು, ಆ ಒಂದು ಕೊಠಡಿಯ ಬಳಿ ಬೇರೆ ಯಾರಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸೋದಿಲ್ಲ, ಅವರೊಬ್ಬರೇ ಅಲ್ಲಿ ಇದ್ದಾರೆ ಅನ್ನೋದು. ಆದರೆ ಒಂದಷ್ಟು ಮೂಲಗಳ ಸ್ಪಷ್ಟವಾದ ಮಾಹಿತಿ ಏನಂತ ಹೇಳಿದ್ರೆ, ದರ್ಶನ್ಗೆ ಪ್ರತಿದಿನವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಅಲ್ಲಿ ಒಳಗಡೆ ಇರುವಂಥ ಅಧಿಕಾರಿಗಳನ್ನಿರುವಂಥದ್ದು, ಜೊತೆಗೆ ಸಿಬ್ಬಂದಿಗಳನ್ನು ಕೈಯಲ್ಲೇನು ಹಿಡ್ಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಒಂದಿಬ್ಬರು ರೌಡಿ ಶೀಟರ್ಗಳು. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿಯ ಪ್ರತ್ಯೇಕ 2 ತಂಡಗಳು ಒಳಗಡೆ ಇದೆ. ಈ 2 ತಂಡಗಳಿಂದ ಈಗ ದರ್ಶನ್ಗೆ ಮನೆ ಊಟ ಕೊಡೋದಿಲ್ಲ ಅಂತ ಒಂದ್ ಕಡೆ ಕೊಡಬಾರ್ದು ಅಂತೇಳಿ ಏನು ಆದೇಶ ಆಗಿದೆ. ಆದರೆ ಮನೆ ಊಟ ಇಲ್ಲದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೆಯೂಟ ಬೇಕು ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಅದು ಈಗ ಕೋರ್ಟ್ನಲ್ಲಿ ಅದರ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಅವರ ಮನೆಯೂಟದ ಅರ್ಜಿ ಕೂಡ ವಜಾ ಆಗಿದೆ. ಹೀಗೆಲ್ಲ ಇರುವಾಗ ದರ್ಶನ್ನ ಸೊರಗಿ ಹೋಗಿದ್ದಾರೆ. ಅವರ ವೆಯ್ಟ್ ಕೂಡ ಲಾಸ್ ಆಗಿದೆ. ಹೀಗಿದ್ರೂ ಕೂಡ ದರ್ಶನ್ ಮಾತ್ರ ನೋ ಟೆನ್ಷನ್. ಜೈಲಲ್ಲಿ ದರ್ಶನ್ಗೆ
ಪ್ರತ್ಯೇಕವಾಗಿ ಊಟ ಪೂರೈಕೆ ಆಗ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ ದರ್ಶನ್ಗೆ ಆಗದೆ ಪ್ರತ್ಯೇಕ ಊಟ? ಜೈಲು ಊಟ ಹೊರತುಪಡಿಸಿ ಅಡುಗೆ ಮನೆಯಲ್ಲಿ ದರ್ಶನ್ಗೆ ತಯಾರಾಗ್ತಾ ಇದೆ ಪ್ರತ್ಯೇಕ ಊಟ. ಪ್ರತಿದಿನ ದರ್ಶನ್ಗೆ ವಿಶೇಷ ಆಹಾರ ಸರಬರಾಜಾಗ್ತಾ ಇದೆ. ದರ್ಶನ್ಗೆ ಬರ್ತಾ ಇದೆ 3-4 ಕಡೆಯಿಂದ ಊಟ. ಎಲ್ಲಿಂದ ಹಾಗಾದ್ರೆ? ಜೈಲಲ್ಲಿ ಕಾಟೇರನಿಗೆ ಊಟ ಕೊಡೋಕೆ ಪೈಪೋಟಿ ಅಂತೆ. ನಾನು ಕೊಡ್ತೀನಿ ಅಂತ. ದರ್ಶನ್ಗೆ ಊಟ ಕೊಡಲು ನಾ ಮುಂದು ತಾ ಮುಂದು ಅಂತೇಳಿ ರೌಡಿ ಶೀಟರ್ಗಳ ಮಧ್ಯೆನೇ ಈ ಪೈಪೋಟಿ ಇದೆಯಂತೆ. ನೋಡಿ, ಊಟ ಕೊಡೋಕೆ ವಿಲ್ಸನ್ ಗಾರ್ಡನ್ ನಾಗ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಇನ್ನುಳಿದಂಥ ಕೆಲ ರೌಡಿ ಶೀಟರ್ಗಳು ನಾನು ಕೊಡ್ತೀನಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಅದೇ ಊಟ ಈಗ ದರ್ಶನ್ಗೆ ಸರಬರಾಜಾಗ್ತಾ ಇದೆ. ಸೈಕಲ್ ರವಿ ಹುಡುಗರಿಂದಲೂ ಕೂಡ ಭೋಜನದ ವ್ಯವಸ್ಥೆ ದರ್ಶನ್ಗೆ ಆಗ್ತಾ ಇದೆ. ಅಂದರೆ ದರ್ಶನ್ಗೆ ಜೈಲೂಟ ಅಲ್ಲ, ಪ್ರತ್ಯೇಕವಾಗಿ ಊಟ ಬರ್ತಾ ಇದೆ. ಕೆಲ ರೌಡಿ ಶೀಟರ್ಗಳು ಊಟ ಕೊಡ್ತಿದ್ದಾರೆ ಅನ್ನುವ ಆರೋಪ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ಹಾಗಾದ್ರೆ ಊಟ ಮಾಡ್ತಾ ಇಲ್ವಾ? ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಬರ್ತಾ ಇದೆಯಾ? ಏನಿದು ಅಂತ? ರಂಜಿತ್, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಏನು ಒಳಗಡೆ ಆ ಒಂದು ವಿಶೇಷ ಬ್ಯಾರಕ್ನ ಕೊಠಡಿಯಲ್ಲಿ ಇದ್ದಾರೆ. ಆದರೆ ಬಹುತೇಕರು ಹೇಳ್ತಾ ಇರುವಂಥದ್ದು ಏನು ಆ ಒಂದು ಕೊಠಡಿಯ ಬಳಿ ಬೇರೆ ಯಾರಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸೋದಿಲ್ಲ, ಅವರೊಬ್ಬರೇ ಅಲ್ಲಿ ಇದ್ದಾರೆ ಅನ್ನೋದು. ಆದರೆ ಒಂದಷ್ಟು ಮೂಲಗಳ ಸ್ಪಷ್ಟವಾದ ಮಾಹಿತಿ ಏನಂತ ಹೇಳಿದ್ರೆ, ದರ್ಶನ್ಗೆ ಪ್ರತಿದಿನವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಅಲ್ಲಿ ಒಳಗಡೆ ಇರುವಂಥ ಅಧಿಕಾರಿಗಳನ್ನಿರುವಂಥದ್ದು, ಜೊತೆಗೆ ಸಿಬ್ಬಂದಿಗಳನ್ನು ಕೈಯಲ್ಲೇನು ಹಿಡ್ಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಒಂದಿಬ್ಬರು ರೌಡಿ ಶೀಟರ್ಗಳು. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿಯ ಪ್ರತ್ಯೇಕ 2 ತಂಡಗಳು ಒಳಗಡೆ ಇದೆ. 2 ತಂಡಗಳಿಂದ ಈಗ ದರ್ಶನ್ಗೆ ಮನೆ ಊಟ ಕೊಡೋದಿಲ್ಲ ಅಂತ ಒಂದ್ ಕಡೆ ಕೊಡಬಾರ್ದು ಅಂತೇಳಿ ಏನು ಆದೇಶ ಆಗಿದೆ. ಆದರೆ ಮನೆ ಊಟ ಇಲ್ಲದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೆಯೂಟ ಬೇಕು ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಅದು ಈಗ ಕೋರ್ಟ್ನಲ್ಲಿ ಅದರ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಅವರ ಮನೆಯೂಟದ ಅರ್ಜಿ ಕೂಡ ವಜಾ ಆಗಿದೆ. ಹೀಗೆಲ್ಲ ಇರುವಾಗ ದರ್ಶನ್ನ ಸೊರಗು ಹೋಗಿದ್ದಾರೆ. ಅವರ ವೆಯ್ಟ್ ಕೂಡ ಲಾಸ್ ಆಗಿದೆ. ಹೀಗಿದ್ರೂ ಕೂಡ ದರ್ಶನ್ ಮಾತ್ರ ನೋ ಟೆನ್ಷನ್. ಜೈಲಲ್ಲಿ ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಪೂರೈಕೆ ಆಗ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ ದರ್ಶನ್ಗೆ ಆಗದೆ ಪ್ರತ್ಯೇಕ ಊಟ? ಜೈಲು ಊಟ ಹೊರತುಪಡಿಸಿ ಅಡುಗೆ ಮನೆಯಲ್ಲಿ ದರ್ಶನ್ಗೆ ತಯಾರಾಗ್ತಾ ಇದೆ ಪ್ರತ್ಯೇಕ ಊಟ. ಪ್ರತಿದಿನ ದರ್ಶನ್ಗೆ ವಿಶೇಷ ಆಹಾರ ಸರಬರಾಜಾಗ್ತಾ ಇದೆ. ದರ್ಶನ್ಗೆ ಬರ್ತಾ ಇದೆ 3-4 ಕಡೆಯಿಂದ ಊಟ. ಎಲ್ಲಿಂದ ಹಾಗಾದ್ರೆ? ಜೈಲಲ್ಲಿ ಕಾಟೇರನಿಗೆ ಊಟ ಕೊಡೋಕೆ ಪೈಪೋಟಿ ಅಂತೆ. ನಾನು ಕೊಡ್ತೀನಿ ಅಂತ. ದರ್ಶನ್ಗೆ ಊಟ ಕೊಡಲು ನಾ ಮುಂದು ತಾ ಮುಂದು ಅಂತೇಳಿ ರೌಡಿ ಶೀಟರ್ಗಳ ಮಧ್ಯೆನೇ ಈ ಪೈಪೋಟಿ ಇದೆಯಂತೆ. ನೋಡಿ, ಊಟ ಕೊಡೋಕೆ ವಿಲ್ಸನ್ ಗಾರ್ಡನ್ ನಾಗ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಇನ್ನುಳಿದಂಥ ಕೆಲ ರೌಡಿ ಶೀಟರ್ಗಳು ನಾನು ಕೊಡ್ತೀನಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಅದೇ ಊಟ ಈಗ ದರ್ಶನ್ಗೆ ಸರಬರಾಜಾಗ್ತಾ ಇದೆ. ಸೈಕಲ್ ರವಿ ಹುಡುಗರಿಂದಲೂ ಕೂಡ ಭೋಜನದ ವ್ಯವಸ್ಥೆ ದರ್ಶನ್ಗೆ ಆಗ್ತಾ ಇದೆ. ಅಂದರೆ ದರ್ಶನ್ಗೆ ಜೈಲೂಟ ಅಲ್ಲ, ಪ್ರತ್ಯೇಕವಾಗಿ ಊಟ ಬರ್ತಾ ಇದೆ. ಕೆಲ ರೌಡಿ ಶೀಟರ್ಗಳು ಊಟ ಕೊಡ್ತಿದ್ದಾರೆ ಅನ್ನುವ ಆರೋಪ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ದರ್ಶನ್ ಹಾಗಾದ್ರೆ ಊಟ ಮಾಡ್ತಾ ಇಲ್ವಾ? ದರ್ಶನ್ಗೆ ಪ್ರತ್ಯೇಕವಾಗಿ ಊಟ ಬರ್ತಾ ಇದೆಯಾ? ಏನಿದು ಅಂತ? ರಂಜಿತ್, ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಏನು ಒಳಗಡೆ ಆ ಒಂದು ವಿಶೇಷ ಬ್ಯಾರಕ್ನ ಕೊಠಡಿಯಲ್ಲಿ ಇದ್ದಾರೆ. ಆದರೆ ಬಹುತೇಕರು ಹೇಳ್ತಾ ಇರುವಂಥದ್ದು ಏನು ಆ ಒಂದು ಕೊಠಡಿಯ ಬಳಿ ಬೇರೆ ಯಾರಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸೋದಿಲ್ಲ, ಅವರೊಬ್ಬರೇ ಅಲ್ಲಿ ಇದ್ದಾರೆ ಅನ್ನೋದು. ಆದರೆ ಒಂದಷ್ಟು ಮೂಲಗಳ ಸ್ಪಷ್ಟವಾದ ಮಾಹಿತಿ ಏನಂತ ಹೇಳಿದ್ರೆ, ದರ್ಶನ್ಗೆ ಪ್ರತಿದಿನವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಅಲ್ಲಿ ಒಳಗಡೆ ಇರುವಂಥ ಅಧಿಕಾರಿಗಳನ್ನಿರುವಂಥದ್ದು, ಜೊತೆಗೆ ಸಿಬ್ಬಂದಿಗಳನ್ನು ಕೈಯಲ್ಲೇನು ಹಿಡ್ಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಒಂದಿಬ್ಬರು ರೌಡಿ ಶೀಟರ್ಗಳು. ಅದರಲ್ಲಿ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿಯ ಪ್ರತ್ಯೇಕ 2 ತಂಡಗಳು ಒಳಗಡೆ ಇದೆ. 2 ತಂಡಗಳಿಂದ ಈಗ ದರ್ಶನ್ಗೆ ಮನೆ ಊಟ ಕೊಡೋದಿಲ್ಲ ಅಂತ ಒಂದ್ ಕಡೆ ಕೊಡಬಾರ್ದು ಅಂತೇಳಿ ಏನು ಆದೇಶ ಆಗಿದೆ. ಆದರೆ ಮನೆ ಊಟ ಇಲ್ಲದೆ ದರ್ಶನ್